ಬ್ರೇಕಿಂಗ್ ನ್ಯೂಸ್ ಹಿರಿಯ ನಾಯಕರು ಯಾವುದು ಕೂಡ ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಿದ್ರು. ನನಗೆ ಪಾರ್ಟಿ ಬಿಟ್ಟು ತಿರ್ಗಾ ಹೋಗಿ ತಿರ್ಗಾ ವಾಪಸ್ಸು ಎಲ್ಲ ಆದಾಗ ಮನಸ್ಸಿಗೆ ನೋವಾಗಿತ್ತು. ಅವ್ರ ಪೊಲಿಟಿಕಲ್ ಭವಿಷ್ಯದ ಬಗ್ಗೆ ಅವ್ರು ತೀರ್ಮಾನ ಮಾಡಿದ್ದಾರೆ. ಅದು ನಾನು ಬಗ್ಗೆ ಚರ್ಚೆ ಮಾಡಿಲ್ಲ. ಬಟ್ ಬಹಳ ಪ್ರೋಗ್ರೆಸಿವ್ ಲೀಡರ್ ಅವರು. ಮೊನ್ನೆ ತಾನೇ ಆ ಚೀಫ್ ಮಿನಿಸ್ಟರು ಹೇಳ್ತಾ ಇದ್ರು, ಆಲ್ವೇಸ್ ಎಲ್ಲದಕ್ಕೂ ನಮಗೆ ಸಹಕಾರ ಕೊಟ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ವಿರೋಧ ಪಾರ್ಟಿ ಇದ್ರು ಕೂಡ ಒಳ್ಳೆ ರಿಸಲ್ಟ್ ಕೂಡ ತೆಗೆದುಕೊಂಡಿದ್ರು. ಇವತ್ತು ಡೆಪ್ಟಿ ಚೀಫ್ ಮಿನಿಸ್ಟರ್ ಇವತ್ತು ಅವರು ನಮ್ಮಿಂದ ದೂರ ಆಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರೆಲ್ಲ ಕುಟುಂಬದ ನ್ಯಾಯಗಳಿಗೆಲ್ಲ ಏನು ದುಃಖವನ್ನು ಬಯಸುವಂಥ ಶಕ್ತಿ ಸಿಗಲಿ. ಜೊತೆಗೆ ಇಲ್ಲೂ ಕೂಡ ಅವ್ರ ಕುಟುಂಬದವರು ನಮ್ಮ ಬೆಂಗಳೂರಿನಲ್ಲೂ ಕೂಡ ನೆನಪಿಸ್ತನ್ನು ಬೆಳೆಸಿದ್ದಾರೆ. ನಿನ್ನೆ ತಾನೇ ಅವ್ರು ಬೀಗರನ್ನು ಭೇಟಿ ಮಾಡಿದ್ದಾರೆ. ಆ ಥರ ನನಗೆ ಗೊತ್ತಿಲ್ಲ ಆಗ್ತದೆ. ಅವೆಲ್ಲ ರಾಜಕಾರಣಿಗಳು ಬಹಳ ಹುಷಾರಾಗಿರ್ಬೇಕು. ಚಿಕ್ಕ ಚಿಕ್ಕ ಟೈಮ್ನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಅನೇಕ ನಾಯಕರುಗಳನ್ನು ನಾವು ಕರ್ಕೊಂಡಿದ್ದೇವೆ. ಸ್ಪೀಕರ್ ಆಗಿರ್ಬೋದು, ಸಿಎಂ, ಬಹಳ ಜನ ಪೈಲಟ್ ಹುಷಾರಾಗಿರ್ಬೇಕು. ತಾಂತ್ರಿಕ ದೋಷ ಅಂತ ನನಗೇನ್ರಿ ಗೊತ್ತು. ನನಗೆ ಬಂದಿರೋ ಮೆಸೇಜ್ ಏನಿದೆ ನನಗೆ ಇಮಿಡಿಯೇಟ್ ಫೋನ್ ಮಾಡಿ ನನಗೆ ಹೇಳಿದ್ರು. ನಮ್ಮ ಸೋಷಿಯಲ್ ಮೀಡಿಯಾವರು ನನಗೆ ತಿಳಿಸಿದ್ರು. ನನ್ನ ಫ್ರೆಂಡ್ಸು ಕೂಡ ಬಾಂಬೆಯಿಂದ ಫೋನ್ ಮಾಡಿ ಇಮಿಡಿಯೇಟಾಗಿ ತಿಳಿಸಿದ್ರು. ಇದನ್ನೇ ನಾನು ಮಾತಾಡ್ತಿದ್ದೆ. 4 ಗಂಟೆ ಮುಂಚೆ ಹೊರಟಿದ್ದೆ. ಯಾರು ಹೊರಗಡೆ ಇದ್ರು ಏನು ಇತ್ತು ಬೆಳಗ್ಗೆ ಇವತ್ತು ಮತ್ತು ನಾಳೆ 2 ದಿನ ಶೋಕಾಚರಣೆ